2025ರ ಕೇಂದ್ರ ಬಜೆಟ್ ಸಮೀಪಿಸುತ್ತಿದ್ದು, ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು 2025ರ ಕೇಂದ್ರ ಬಜೆಟ್ ಅನ್ನು ಮಂಡಿಸುತ್ತಿದ್ದಾರೆ. ದೇಶದ ಎಲ್ಲರ ಚಿತ್ತ ಬಜೆಟ್ನ ಮೇಲಿದ್ದು, ಭಾರತದ ಬೆಳೆಯುತ್ತಿರುವ ಆರ್ಥಿಕತೆ ಮತ್ತು ಹೆಚ್ಚುವರಿ ಆಕಾಂಕ್ಷೆಗಳೊಂದಿಗೆ ಈ ವರ್ಷದ ಬಜೆಟ್ ಆರ್ಥಿಕ ಬೆಳವಣಿಗೆಯನ್ನ ಉತ್ತೇಜಿಸುವ, ನಾಗರಿಕರ ಸಬಲೀಕರಣಗೊಳಿಸುವ ಮತ್ತು ತೆರಿಗೆ ವ್ಯವಸ್ಥೆಯನ್ನು ಸರಳೀಕರಿಸುವ ಗುರಿಯನ್ನು ಹೊಂದಿರುವ ಪ್ರಮುಖ ಸುಧಾರಣೆಗಳು ಮತ್ತು ಪ್ರೋತ್ಸಾಹಕಗಳನ್ನು ತರಲಿದೆ ಎಂದು ಬಜೆಟ್ನಲ್ಲಿ ನಿರೀಕ್ಷಿಸಲಾಗುತ್ತಿದ್ದು, ಹೊಸ ರೂಲ್ಸ್, ಹೊಸ ಯೋಜನೆ, ಹೊಸ ಘೋಷಣೆಗಳ ಬಗ್ಗೆ ಈ ಬಜೆಟ್ನಲ್ಲಿ ಆಗಲಿದ್ದು, ಎಲ್ಲರೂ ಕಾತುರದಿಂದ ಕಾಯುತ್ತಿದ್ದಾರೆ. ಎಸ್ ವೀಕ್ಷಕರೇ, ಹೊಸ ತೆರಿಗೆ ನೀತಿಯನ್ನ ಜಾರಿಗೆ ಮಾಡಲಾಗುತ್ತಿದ್ದು, ತೆರಿಗೆಯಲ್ಲಿ ಎಲ್ಲ ಮಧ್ಯಮ ವರ್ಗದವರಿಗೆ ವಿನಾಯಿತಿ ಸೇರಿದಂತೆ ಸರಳೀಕೃತ ಜಿಎಸ್ಟಿ ಚೌಕಟ್ಟು ನಿಯಮ ಜಾರಿಗೆ, ಮಧ್ಯಮ ವರ್ಗದವರ ಮನೆ ಹೊಂದುವ ಕನಸಿನ ಸೌಲಭ್ಯವನ್ನು ಕೂಡ ಈ ಬಜೆಟ್ನಲ್ಲಿ ನನಸು ಮಾಡುವ ಒಂದು ಹೊಸ ದೊಡ್ಡ ಘೋಷಣೆಯಾಗಿದ್ದು, ಬಂಡವಾಳ ಲಾಭದ ತೆರಿಗೆಯ ಪರಿಷ್ಕರಣೆ ಸೇರಿದಂತೆ ಕ್ರಿಪ್ಟೋ ಕರೆನ್ಸಿ ತೆರಿಗೆ ವಿಧಿಸುವ ಬಗ್ಗೆ ಸ್ಪಷ್ಟತೆ, ಇನ್ನು ಉದ್ಯೋಗ ಸೃಷ್ಟಿಯತ್ತ ಗಮನ ಸೇರಿದಂತೆ ಮಹಿಳಾ ತೆರಿಗೆದಾರರಿಗೆ ಪ್ರೋತ್ಸಾಹ ಸೇರಿದಂತೆ ಇದೀಗ ತೈಲ ಉತ್ಪನ್ನಗಳ ಬೆಲೆಯಲ್ಲಿ ಇಳಿಕೆ, ಎಲ್ಪಿಜಿ ಸಿಲಿಂಡರ್ ಸೇರಿದಂತೆ ಪೆಟ್ರೋಲ್ ಡೀಸೆಲ್ ಬೆಲೆಯಲ್ಲಿ ಕೂಡ ಇಳಿಕೆ ಹಾಗೂ ಎಲ್ಲ ಚಿನ್ನಾಭರಣ ಮೇಲಿನ ಆಮದು ಸುಂಕವನ್ನ ಕಡಿಮೆ ಮಾಡುವುದು ಹಾಗೂ ನಿರುದ್ಯೋಗಿಗಳಿಗೆ ಉದ್ಯೋಗವನ್ನಾಗಿಸಲು ಹೊಸ ಘೋಷಣೆ ಹಾಗೂ ದೊಡ್ಡ ಯೋಜನೆಗಳನ್ನ ಘೋಷಣೆ ಮಾಡುವ ಎಲ್ಲ ನಿರೀಕ್ಷೆಗಳು ಈ ಬಜೆಟ್ನಲ್ಲಿ ಇದೆ. ಮುಖ್ಯವಾಗಿ ರೈತರಿಗೆ ಬಡ್ಡಿ ಇಲ್ಲದೆಯೇ ಸಾಲ ಸೌಲಭ್ಯ ವಿತರಿಸುವ ಒಂದು ಗುರಿಯನ್ನ ಈ ಬಜೆಟ್ನಲ್ಲಿ ಹೊಂದಲಾಗಿದ್ದು, ಇದಲ್ಲದೆ ರೈತರ ಸಾಲವನ್ನ ಕೂಡ ಮನ್ನಾ ಮಾಡುವ ಒಂದು ನಿರೀಕ್ಷೆಗಳು ಈ ಬಜೆಟ್ನಲ್ಲಿ ಇವೆ ಎಂದು ಇದೀಗ ಆಂತರಿಕ ಮಾಧ್ಯಮಗಳು ಮಾಹಿತಿಯನ್ನ ಪ್ರಕಟಿಸಿವೆ. ವೀಕ್ಷಕರೇ, ವಿವಿಧ ಬಗೆಯ ವ್ಯವಹಾರಗಳು, ವ್ಯಾಪಾರ ಮಾಡುತ್ತಿರುವವರು, ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಗಾತ್ರದ ಉದ್ಯಮಗಳು, ಎಂಎಸ್ಎಂಇಗಳಿಗೆ ಇದೀಗ ಹೊಸ ಜಿಎಸ್ಟಿ ನಿಯಮ ಜಾರಿಗೆ ಮಾಡಲಾಗುತ್ತಿದ್ದು, ಜಿಎಸ್ಟಿ ವಿಧಿಸುವುದಲ್ಲಿ ಸಡಿಲಿಕೆ ಹಾಗೂ ಎಲ್ಲ ಮಧ್ಯಮ ವರ್ಗದ ಕುಟುಂಬಗಳಿಗೆ ತುಂಬಾ ಅಗತ್ಯವಿರುವ ಹಣಕಾಸಿನ ಪರಿಹಾರವನ್ನ ನೀಡಲಿಕ್ಕೆ ಇದೀಗ ಈ ಬಜೆಟ್ನಲ್ಲಿ ಉತ್ತೇಜಿಸಲಾಗುತ್ತಿದೆ. ಮುಖ್ಯವಾಗಿ ವೀಕ್ಷಕರೇ, ಭಾರಿ ಚರ್ಚೆಗೆ ಗ್ರಾಸವಾಗಿರುವ ತೆರಿಗೆಯ ಮೇಲೆ ಕೂಡ ಇದೀಗ ವಿನಾಯಿತಿಯನ್ನ ನೀಡಲಾಗುತ್ತೆ. ವಿಶೇಷ ತೆರಿಗೆ ವಿನಾಯಿತಿಗಳು ಅಥವಾ ಕಡಿತಗಳನ್ನ ಈ ಬಜೆಟ್ನಲ್ಲಿ ಘೋಷಣೆಯಾಗುವುದನ್ನ ನಿರೀಕ್ಷಿಸಲಾಗುತ್ತಿದ್ದು, ಇದಲ್ಲದೆ ಗೃಹ ಸಾಲಗಳ ಬಡ್ಡಿ ವಿನಾಯಿತಿ ಹೆಚ್ಚಾಗುವ ನಿರೀಕ್ಷೆ ಇದೆ ಹಾಗೂ ಪಿಎಂ ಆವಾಸ್ ಯೋಜನೆಯ ಅಡಿಯಲ್ಲಿ ಇಲ್ಲಿಯವರೆಗೂ ಯಾರು ಸ್ವಂತ ಸೂರು ಮನೆ ನಿರ್ಮಿಸಿಕೊಂಡಿಲ್ಲ ಅಂಥವರಿಗೆ ಮನೆ ನಿರ್ಮಿಸಿಕೊಡುವ ಒಂದು ಗುರಿಯನ್ನ ಈ ಬಜೆಟ್ನಲ್ಲಿ ಹೊಂದಲಾಗುತ್ತಿದೆ ಎಂದು ಹೇಳಲಾಗುತ್ತಿದೆ. ಒಟ್ಟು 8ರಿಂದ 10 ದೊಡ್ಡ ಘೋಷಣೆಗಳು ಈ ಬಜೆಟ್ನಲ್ಲಿ ಆಗಲಿದ್ದು, ಇನ್ನೇನು ಬಜೆಟ್ನಲ್ಲಿ ಏನೆಲ್ಲ ಘೋಷಣೆಯಾಗುತ್ತೆ, ಯಾವೆಲ್ಲ ಯೋಜನೆಗಳು ಜಾರಿಗೆ ಬರುತ್ತೆ ಎಂದು ಕಂಪ್ಲೀಟ್ ಡೀಟೇಲ್ಸ್ ವಿಡಿಯೋ ಮಾಡಿ ತಿಳಿಸಿ ಕೊಡ್ತೀವಿ. ಅದಕ್ಕಾಗಿ ತಪ್ಪದೇ ವಿಡಿಯೋಗೆ ಒಂದು ಲೈಕ್ ಮಾಡಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿರಿ.